ಬೀಗ್ರೆ ಇದೇನಿದೆಲ್ಲ ಇದ್ದಕ್ಕಿದ್ದ ಹಾಗೆ ನೋಡಿ, ನಮ್ಗಿರೋಳು ಒಬ್ಳೆ ಮಗಳು. ಅವಳು ಇಲ್ಲಿರೋ ಗಂಟ ಊಟದ ಖರ್ಚು ಬರ್ದಿಲ್ದಾಗ ನಾವು ನೋಡ್ಕೊಂತೀವಿ. ಆದ್ರೆ ಅವಳ ಕಣ್ಣಲ್ಲಿ ನೀರಾಗ್ದಿಲ್ದಂಗೆ ನೀವು ನೋಡ್ಕೊಂಬಿಡಿ, ಅಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ನೀವು ಮಾತಾಡೋದು ನೋಡಿದ್ರೆ ಇಷ್ಟ ಇಲ್ತಿರೋ ಕಡೆ ಹೆಣ್ ಕೊಟ್ಟು ಸಂಕಟ ಪಡ್ತೀರಾ ಆಗಿದೆ. ಅಮ್ಮ, ಸಂಕಟ ಪಡೋಕೆ ನನಗಿಲ್ಲಿ ಯಾವ ಕೊರತೆನೂ ಇಲ್ಲ. ಇವ್ರು ನನ್ನ ಸೊಸೆ ಅಲ್ಲ, ಸ್ವಂತ ಮಗಳ ಥರ ನೋಡ್ಕೋತಿದ್ದಾರೆ. ನೋಡಿ, ನನ್ನ ಬಗ್ಗೆ ನೀವಿಬ್ರು ಏನು ಯೋಚನೆ ಮಾಡಬೇಡಿ. ಅಪ್ಪ, ಊಟಕ್ಕೆ ಹೊತ್ತಾಯ್ತು, ಎದ್ದು ಕೈಕಾಲು ತೊಳ್ಕೊಳ್ಳಿ. ಹೇಳಿ ಹೇಳಿ. ಏನೇ ಲಕ್ಷ್ಮಿ ಇದು? ನೀ ಇಲ್ಲಿಗೆ ಬರಕ್ ಮುಂಚೆ ನಿನ್ ರೌಕೆ ಎಷ್ಟೊಂದು ಟೈಟ್ ಆಗಿತ್ತು, ಈಗ ಇಷ್ಟೊಂದು ಇಳ್ದೋಗ್ಬಿಟ್ಟಿದ್ಯಲ್ಲೇ. ಇನ್ನೂ ಬಂದ್ 2 ತಿಂಗಳಾಗಿಲ್ಲ. ನಿಮ್ಮತ್ತೆ ಊಟ ಹಾಕ್ತಾಳೋ ಇಲ್ಲ ಉಪವಾಸ ಇರಿಸ್ತಾಳೋ? ನಾವು ಊಟ ಹಾಕಲ್ಲ, ತಿನ್ನಿಸ್ತೀವಿ. ಏನೇ ನಿನ್ ಮೈ ಮೇಲೆ ಅರ್ಧ ಒಡವೆನೆ ಕಾಣಿಸ್ತಿಲ್ಲ, ಎಲ್ಲ ಎಲ್ಲಿ? ಬಾರ ಅಂತ ಬಿಚ್ಚಿಟ್ಟಿದ್ದೀನಮ್ಮ. ಮುಟ್ಟಾಳ್ರ ತರ ಮಾತಾಡ್ಬೇಡ್ವೆ. ದಿಢೀರಂತ ಒಡವೆ ಕಾಣ್ದೆ ಹೋದ್ರೆ ಯಾನಂತ ಕೇಳ್ತೀಯ? ನಾವಿರೋ ಜಾಗ ಜನ ಎಲ್ರನ್ನು ಅರ್ಥ ಮಾಡ್ಕೊಂಡು ಅದ್ರಂಗ್ ನಡಿಬೇಕು. ಮೊದ್ಲೇ ನಮ್ಮ ಅಳಿಯಂದ್ರ ಕೈ ಸರಿಯಾಗಿಲ್ಲ. ಅಮ್ಮ, ನೀ ಸುಮ್ನೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ, ಸುಮ್ನೆ ಊಟ ಮಾಡು. ಏನೇ ಊಟ ಮಾಡೋದು? ಮೊದ್ಲೇ ನಿನ್ ಗಂಡನ್ಗೆ ಇಸ್ಬಿಟ್ಟಿನ್ ಚಟ ಎಲ್ಲ ಸೋತ್ಬಿಟ್ಟಾನು. ಏನಮ್ಮ ಇದೆಲ್ಲ? ಅಲ್ಲ, ನೀವು ನಮ್ಮನ್ನ ಏನ್ ತಿಳ್ಕೊಂಬಿಟ್ಟಿದ್ರ ಅಂತ. ಅವತ್ ನೋಡಿದ್ರೆ ನಿಮ್ ಯಜಮಾನ್ರು ನನ್ನ ಸಿಲ್ಕ್ ಶರ್ಟ್ ಮೇಲೆ ಎಲೆ ಅಡಿಕೆ ಉಗುಳ್ನ ಪಿಚ್ಚಿಕ್ಕಂತ ಉಗಿದ್ರು. ಇವತ್ತು ನೀವು ನನ್ನ ಪಂಚೆ ಮೇಲೆ ಸಾಂಬಾರ್ ಸುರಿತಾ ಇದ್ದೀರಾ. ಅಷ್ಟು ಕೇವಲ ಆಗೋಗ್ಬಿಟ್ವಾ? ಏನೋ ನೋಡ್ಲಿಲ್ಲ. ಏನಮ್ಮ ನೋಡ್ಲಿಲ್ಲ? ನಿನ್ ಗಂಟ ಪಕ್ಕದಲ್ಲೇ ಕೂತವ್ರೆ, ಅವ್ರಿಗಾದ್ರೆ ನೋಡಿ ನಿಧಾನಕ್ಕೆ ಸಾಂಬಾರ್ ಬಿಡ್ತಿದ್ದಾರೆ. ಬೀಗ್ರು ಅಂದ್ರೆ ಅಷ್ಟು ಕೇವಲನಾ? ಏಯ್, ಹೇಳ್ರ ಮೇಲೆ. ಈ ಮಾನ್ ಗೆಟ್ಟವ್ರ ಮನೇಲಿ ಊಟನೂ ಬೇಡ, ಏನು ಬೇಡ. ನೋಡ್ರಿ, ಮಾನ್ ಗೆಟ್ಟೋರ್ ಅಂತ ಹೇಳಿದ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ತೆಗೆದು ಬಿಟ್ಟ ಅಂದ್ರೆ ಕೆನ್ನೆ ಊದ್ಕೊಂಡ್ಬಿಡ್ಬೇಕು. ಯಾವ ಹೆಂಗಸರ್ ಮೇಲೆ ಕೈ ಮಾಡೋದಕ್ಕೆ ಹೋಗ್ತೀಯಲ್ಲ, ನಿನ್ಗೆಲ್ಲ ಬುದ್ಧಿಗಿದ್ದಿ ಇದೆಯೇನಯ್ಯ? ಮಕ್ಕ ತಾವ್ ಕೈ ತೋರಿದ್ರೆ ನಡೆಯೋ ವಿಷಾನೇ ಬೇರೆ. ಉಸಾರು ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀಯ? ಮಾವ ಅನ್ನೋ ಮರ್ಯಾದೆ ಇಲ್ದಲೇ ಇರೋ ಈ ದರಿದ್ರ ಸಂಬಂಧಕ್ಕೆ ಹೆಣ್ ಕೊಟ್ಟಲ್ಲ, ನಮ್ಮ ಮಳೆ ಜೋರ್ ತಗೊಂಡು ನಾವೇ ಹೊಡ್ಕೋಬೇಕು. ಏನಮ್ಮ, ನಿನ್ ಗಂಡನು ಮಾವನು ತಿಳಿದಲೇ ಹೊಡೆದ್ಬಿಟ್ರು, ನಿಮ್ ಮತ್ತೆ ನೋಡ್ದೆ ಸಾಂಬಾರ್ ಸುರಿದ್ಬಿಟ್ರು. ಇಷ್ಟೆಲ್ಲಾ ರಂಪ ರಾಮಾಯಣ ಆದ್ರೂ ಸಹಿತ ಮಾನ ಮರ್ಯಾದಿನೆಲ್ಲ ಗಂಟು ಕಟ್ಬಿಟ್ಟು ಒಂದ್ ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತೆ ಒಳಗ್ ಬಂದು ಕೈ ತೊಳ್ಕೊಂಡು ಊಟ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ? ಮಂತನದ ಮಾನ ಮರ್ವಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಆಸ್ತಿನೆಲ್ಲ ಮಾರಿ ಕೇಸ್ ನಡೆಸಿದ ಮಂತನ ಕಣವ ನಮ್ದು. ಇಂತ ಮೂರ್ನು ಬಿಟ್ಟವ್ರ ಮನೇಲಿ ಸೊಸೆಯಾಗಿ ಬದುಕೋದಕ್ಕಿಂತ ಗಂಡ ಬಿಟ್ಟೋಳು ಅನ್ನೋ ಲೋಕಾಪವಾದ ಒತ್ಕೊಂಡ್ರೂ ಚಿಂತಿಲ್ಲ. ತೆಪ್ಪಗ್ ಬಂದು ನಮ್ಮ ಮನೆ ಒಳಗೆ ರಾಣಿ ಹಂಗ್ ಇದ್ ಬಿಡವ. ಈ ನನ್ ಮಕ್ಳಿಗೆ ಬೇಕಾದಾಗ ಬಂದು ನನ್ ಕಾಲಿಡ್ದು ನೀನ್ ಕರ್ಕೊಂಡೋಗ್ಲಿ. ಅದಾಗಕ್ಕಿಲ್ಲ ಅನ್ನಂಗಿದ್ರೆ ನೀನು ಭಾಗಕ್ಕೆ ನಿಮ್ ಅಪ್ಪ ಅವ ಸತ್ರು ಅಂತ 3 ಚಮ್ ನೀರ್ ತಲೆ ಮೇಲೆ ಹಾಕೊಂಡ್ಬಿಟ್ಟು ತೆಪ್ಪಗಿದ್ಬಿಡು. ಲಕ್ಷ್ಮಿ, ಒಳಗ್ ಬಾ. ಇಲ್ಲ, ನಾನು ನಮ್ಮಪ್ಪನ ಜೊತೆನೆ ಹೋಗ್ತೇನೆ. ನಿಮ್ಮಪ್ಪ ಏನೋ ಬುದ್ಧಿ ಇಲ್ದಂಗೆ ಮಾತಾಡ್ತಿದ್ದಾನೆ ಅಂದ್ರೆ ನೀನು ಹಾಗೆ ಹೇಳ್ತಿದ್ಯಲ್ಲ, ನೀನೇ ನೋಡ್ತಿದ್ಯಲ್ಲ, ತಪ್ಪನಂತ? ಆದ್ರೂ ನೀವು ನಮ್ಮಪ್ಪನ ಮೇಲೆ ಹೇಗ್ರಿ ಕೈ ಮಾಡಿದ್ರಿ? ಹೌದು, ಹೋಗಾಚೆ. ಬಾರವಾ. ಏನಮ್ಮ ವಿಶಾಲಾಕ್ಷಿ, ನೀನ್ ನೋಡಕ್ಕೊಬ್ಬ ಗಂಡು ಬಂದಿದ್ನಲ್ಲ, ಏನಂದ? ಇಷ್ಟ ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ಸೈದಿದ್ರೆ? ಓ ಹೌದು. ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ 1 ವಾರದಿಂದ ನನ್ನ ನೆನ್ಪಲ್ಲಿ ಅವಳಂತೆ. ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ. ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗಣ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಲೂ ಏನು ಇಲ್ಲ, ಕೈಯಾಗ ಏನಾರ ತಗೊಂಡು ಹೋಗ್ಬಾರ್ದಾ?
ಆನಂದ ಹೆತ್ತೋರ್ ಮುಖ್ಯ ಅಂತ ಅವಳೆ ತಾನೇ ಹೋಗಿದ್ದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳೇನು ಹುಟ್ಟಾಗ್ಲಿ ನಾವು ಜೊತೆಲೆ ಬಂದ್ಲು, ಏನೋ ಅವಳ ಋಣ ಇದ್ದಿದ್ದೆ 3 ತಿಂಗಳು, ಹೋಗ್ಲಿ ಬೇಡ. ಓಯ್ ಮುಚ್ಚ ಬಾಯ್ನ, ಅವಳಿದ್ದ 3 ತಿಂಗಳ ಕಣೋ ಇವನ ಮನುಷ್ಯನಾಗಿ ಮಾಡಿದ್ದು. ಏನೋ ಚಿಕ್ಕ ಜಗಳನೇ ದೊಡ್ಡದ್ ಮಾಡಿ ಕಟ್ಕೊಂಡಿರೋ ಹೆಂಡ್ತಿನ ಮನೆ ಬಿಟ್ಟು ಹೊಡಿಸ್ದಿಯಲ್ಲೋ. ಏಯ್ ನಾನಾ ಹೋಗು ಅಂತ ಹೇಳಿದ್ದು, ಅವಳು ತಾನೇ ಹೋಗಿದ್ದು. 3 ತಿಂಗಳ ಹಿಂದೆ ಬಂದವಳಿಗೋಸ್ಕರ ಹೆತ್ತೋರ್ನ ದೂರ ಮಾಡು ಅಂತ ಹೇಳ್ತೀಯಾ? ಓ ನೀನ್ ನಿನ್ನ ಹೆಂಡ್ತಿನ ಕೆಲ್ಸದವಳು ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಅವಳು ಆ ದೇವ್ರೇ ಕಳ್ಸಿರೋ ನಿನ್ನ 2ನೇ ತಾಯಿ ಕಣೋ. ಆನಂದ, ಹೆತ್ತವಳು ತನ್ನ ಮಗುನ 9 ತಿಂಗಳು ಮಾತ್ರನೇ ತನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾಳೆ, ಆದ್ರೆ ಕಟ್ಕೊಂಡಿರೋಳು ತನ್ನ ಕೊನೆ ಉಸಿರಿರೋವರೆಗೂ ಎದೆಲ್ಲಿ ಒತ್ಕೊಂಡಿರ್ತಾಳೆ ಕಣ. ಯಾಕೋ ಹೊಟ್ಟೆ ತೊಳಸ್ತಾ ಇದೆ ಅಂದ್ಲು. ಪಂಡಿತ್ರ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ 4 ತಿಂಗಳಾಗಿದೆ ಅಂದ್ರು. ಏನೇ ಅದನ್ನ ಗುಟ್ಟಾಗಿ ತೆಗಿಸ್ಬಿಡಣ. ಯಾಕಂಗಂತೀರಾ? ಇನ್ನೇನು ಇಲ್ಲ ಕಣೆ, ನಮ್ ಸ್ವಾಭಿಮಾನ ಕಿತ್ತಾಟದಲ್ಲಿ ನಮ್ಮ ಮಗು ಎಲ್ಲಿ ತಬ್ಲೆ ಆಗೋಗ್ಬಿಡುತ್ತೋ ಅಂತ ಭಯ ನನಗೆ. ಎಷ್ಟ್ ಸಲ ನಾನು ನಿಂಗೆ ಹೇಳೋದು ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿಗೆ ಬರಬೇಡ ಅಂತ? ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡವಲ್ಕಾಯಿ ಬೆಳೆದಿತ್ತು, ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ಬ ಅಂತ ಅಮ್ಮ ಹೇಳಿದ್ಲು. ಇದು ಪಡವಲ್ಕಾಯ? ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ ಯಾವ್ದೋ ಒಂದ್ ಕಾಯಿ, ಇದ್ನು ತಿನ್ನೋ ತಾನೆ. ಕಳ್ಳನ್ ಮಗನೇ, ಬಾಬಾ ನಿನ್ ಯಾರೋ ಕರಿತಾವ್ರೆ. ಎಕ್ಕಡದಲ್ಲಿ ಹೊಡೆದ್ಬಿಡ್ತೀನಿ. ಯಾಕಡದಲ್ಲಿ ಹೊಡಿತಾರಂತ ಹೋಗು. ಹೇಳೋ ಕಳ್ಳನ್ ಮಗನೇ, ಇದು ನಿಮ್ಮನೇಲಿ ಬೆಳೆದ ಕುಂಬಳಕಾಯ? ಏ ಮ್ಯಾನ್, ವಾಟ್ ಡು ಯು ಮೀನ್? ಹೊಲ್ಕೋ ನನ್ನ ಮಗನೇ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ. ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಡ್ಡಿ ದೋಸ್ತು ಅಲ್ವೇನೋ? ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ. ಹಂಗಾರ್ ಕೇಳಿ, ವಾದ್ನೆ ವಾರ ಒಂದ್ ಕರಿ ಹುಂಜ ಹಿಡ್ಕೊಂಬಂದ್ ಕೊಟ್ಟಲ್ಲ, ಅದ್ ಯಾರ್ದು ಅಂತವಾ? ಕರಿ ಹುಂಜನ? ನಂದೇ ಬುದ್ಧಿ. ಹಂಗಾರೆ ತಳ್ಳೋ ಕೆಳಿಕವನು. ಏನೇ ಲಕ್ಷ್ಮಿ, ನಿನ್ ಬಸರಿ ಆಗಿರೋ ವಿಷಯ ನಿನ್ ಗಂಡಂಗ್ ಗೊತ್ತಾ? ಏನೇ ಜಗಳ ಇದ್ರು ನಾನು ಅಮ್ಮ ಆಗೋ ವಿಷಯ ಹೇಗೆ ಮುಚ್ಚಿಡಕ್ಕಾಗುತ್ತೆ? ಅದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ದಿರೋ ಹಾಗೆ ಪಕ್ಕದ ಮನೆ ಪರಿಮಳಿಗೆ ಹೇಳಿ ಕಾಗ್ದ ಬರ್ಸ್ ಹಾಕಿದ್ದೀನಿ. ಅಯ್ಯೋ ಪೆದ್ದಿ, ನೀನೇ ನಿನ್ ಗಂಡನ ಪಕ್ಕ ಕುತ್ಕೊಂಡು ಹೇಳೋಂತ ವಿಷಯನ ಕಾಗದದಲ್ಲಿ ಬರೆದು ತಿಳಿಸಿದೀನಿ ಅಂತ ಹೇಳ್ತಿದ್ಯಲ್ಲ, ಚೆನ್ನಾಗಿದೆ ಕಣೆ. ನೀನ್ ಸಂಸಾರ ಮಾಡೋ ಲಕ್ಷಣನೋ? ಏನೇ ಕಮಲಾ, ಇವಳಿಗೇನಾದ್ರೂ ಮಗು ಆದ್ರೆ ಅದನ್ನು ಪಾರ್ಸಲ್ ಮಾಡಿ ಕಳಿಸ್ಬಿಡ್ತಾಳೆ ಕಣೆ. ಒಳ್ಳೆ ಲಕ್ಷ್ಮಿ. ರೀ, ತವ್ರ ಮನೇಲಿ ಇನ್ನು ಎಷ್ಟು ದಿನ ಅಂತಿರ್ಬೇಕು? ಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬೇಡ. ನಡೆದಿದ್ದೆಲ್ಲ ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಇನ್ಮೇಲಾದ್ರೂ ಸಂತೋಷವಾಗಿ ಬಾಳೋಣ. ನಾಳೆ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪುರ ನಿದ್ದೆ ಇಲ್ಲ ಕಣ್ಣಿಗೆ. ಹೇಳ ಮ್ಯಾಕೆ, ಆ ತ್ವಾಟಕ್ಕೆ ಪೋಲಿದಾರ ನುಗ್ತವೆ, ಬೇಲಿ ಹಾಕ್ಲಾ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಗೀತ ಪಾಡ್ತಿದ್ಯಾ? ಸಂಗೀತವಾ? ಹೋಗ್ ಬಾಬು, ಆ ತ್ವಾಟಕ್ ಬೇಲಿ ಹಾಕೋ ಅನ್ನೋ ಬದಲು ನೀನ್ ಲಕ್ಷ್ಮಿಗೆ ಬೇಲಿ ಆಗಿರೋ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ಮಾನನಾರು ಉಳ್ದಿರೋದು. ನನ್ ಮಾನಕ್ಕೆ ಏನಾಗೈತ್ಲ ಅಂತದು? ಏನಾಗೈತಾ? ದಿನ ಆನಂದ ಬಂದು ಹೋಗಿ ಲಕ್ಷ್ಮಿ ಜೊತೆ ಮರ ಸುತ್ಕೊಂಡು ಚಕ್ಕಂದ ಆಡ್ತಾವನೆ, ಗೊತ್ತಾ? ಹೇಳ್ತಾ ಇರೋ ಮತ್ ನಿಜನೇನ್ಲ ಜುಂಜಾ? ಹ್ಞೂ ಬಾವಾ, ಈ ವಿಷಯ ಹಿಂಗೆ ಬಿಟ್ರೆ ಲಕ್ಷ್ಮಿ ಬಸ್ರಿ ಆಯ್ತಾಳೆ. ಗಂಡನ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ಮೇಲೆ ಎಲ್ರು ನಿನ್ ಮಗಳಿಗೆ ಹೊಟ್ಟೆ ಹೆಂಗ್ ಬತ್ತು ಅಂತ ಕೇಳಿದ್ರೆ ಆಗಲೂ ಬೇಲಿ ಹಾಕಿರ್ಲಿಲ್ಲ ಅಂತ್ಯಾ?
ನಾಳೆ ಆ ಮಗು ಬೆಳೆದ್ ದೊಡ್ಡದಾದ್ಮೇಲೆ ಇವ್ರಮ್ಮ ಕಲಿಯುಗದ ದ್ರೌಪದಿ ಅಂತ ಊರಿನ ಜನ ಎಲ್ಲ ಕರೆಯೋದನ್ನ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಬದುಕಿರಕಾಯ್ತದ? ಇಷ್ಟೆಲ್ಲ ಆದ್ಮೇಲೂ ರೋಷ ಆಕ್ರೋಶ ಇರೋ ಯಾವ ಗಂಡಸ್ತಾನೆ ಸುಮ್ನಿರ್ತಾನೆ? ನೀನು ನಿಜವಾದ ಗಂಡಸೇ ಆಗಿದ್ರೆ ಏನ್ ಬಗ್ದಲ್ಲ ಉತ್ತರನ್ ಪೌರುಷ ಒಲೆ ಮುಂದೆ ಅಂದಂಗೆ ನಿನ್ ಜೋರೆಲ್ಲ ನನ್ನ ಮುಂದೆ ತೋರಿಸ್ತೀಯಾ? ನಿನಗ್ ನಿಜವಾಗ್ಲೂ ರೋಷ ಇದ್ರೆ ನಿನ್ನ ಮಗಳಿಗೆ ಬೇಲಿ ಹಾಕು, ಇಲ್ಲ ಅಂದ್ರೆ ನಿನ್ನ ಹಳ್ಳಿನ ಬಲಿ ಹಾಕ್ಬಿಡು. ಆಗಲ್ಲ ಅಂದ್ರೆ ಹೇಳ್ಬಿಡು, ನಮ್ಮ ಅಕ್ಕನಿಗೆ ಹೇಳಿ 1-2 ಡಜನ್ ಬಳೆ ಕೊಡಿಸ್ತೀನಿ. ನಿನ್ನ ಮೀಸೆ ಇಲ್ದಿರೋ ಮಕ್ಕಕ್ಕೆ ಅದನ್ನು ತೊಟ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಕಾಣಿಸ್ತೀಯ. ಏನ್ ಬಗ್ದಲ್ಲ ಬೇವರ್ಸಿ ನನ್ನೇ ಸಂಘ ಅಂತೀಯೋ? ಕೇಳೋನು ಜುಜ್ಜ ನನ್ನ ಮಗನೇ. ನಾಳಿಕ ಅವನ್ ಬರ್ಲಿ, ಅವನ್ ಕೈ ಕಾಲ್ ನಾನು ಮುರಿಸ್ಲಿಲ್ಲ, ನನ್ನ ಹೆಸರು ಬೆಟ್ಟಪ್ಪನೇ ಅಲ್ಲ, ಕೆಪ್ತಿ ಮಡಿಕ. ಯಾವನೋ ನಿಮ್ಮನ್ನ ಕಳಿಸಿದ್ದು? ನಿಮ್ಮ ಮಾವ ಬೆಟ್ಟಗೆ ಕಳಿಸಿದ್ದು. ಬೆಟ್ಟಯ್ಯ, ಮಗಳು ಕುತ್ಕಲ್ ತಾಳಿ ಹೋದ್ರು ಪರವಾಗಿಲ್ಲ, ಎಂತ ಅಲ್ಕ ಕೆಲಸ ಆದ್ರೂ ಮಾಡ್ಬೋದು ಅನ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ರೌಡಿಗಳನ್ನ ಬಿಟ್ಟು ಓಡಿಸ್ತೇನೋ ಗಂಡ್ಸ ನೀನು? ಒಂದು ನಿನ್ನ ಹೆಂಡತಿ ಕತ್ತಲ್ ತಾಳಿ ಇರ್ಬೇಕು, ಇಲ್ಲ ನಿನ್ನ ಮಗಳ ಕತ್ತಲ್ ತಾಳಿ ಇರ್ಬೇಕು. ಬರ ಹೊರಗಡೆ. ಬಾರ ಗಂಡ್ಸರೇ, ಬಾರ. ನಾಚಿನ ತರ ಹೊಡ್ಕೋಬೇಡ, ಬಾರಲೇ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಪ್ಪ, ನಿಮ್ ಮಾವನು ಹೊಡೆಯೋದ್ರಿಂದ ಏನಪ್ಪ ಪ್ರಯೋಜನ? ನೋಡಪ್ಪ, ಈ ಮನೆಯಲ್ಲಿ ನಿನ್ನೋಳು ಅಂತ ಇರೋದು ನಿನ್ ಹೆಂಡತಿ ಒಬ್ಳೆ. ಕರಿ, ನಿನ್ ಮೇಲೆ ಇಷ್ಟ ಇದ್ರೆ ಬರ್ತಾಳೆ, ಕರ್ಕೊಂಡು ಹೋಗು. ಅದಕ್ಕೆ ಯಾಕೆ ಗಲಾಟೆ? ಲಕ್ಷ್ಮಿ, ನಿನಗೆ ತಾಳಿ ಕಟ್ಟಿದ ಗಂಡ ನಾನ್ ಕರಿತಾ ಇದ್ದೀನಿ. ನಿನಗೆ ನಾನ್ ಬೇಕಾದ್ರೆ ನಾನು 3 ಎಣ್ಸೋದ್ರೊಳಗೆ ಹೊರಗಡೆ ಬರ್ಬೇಕು, ಇಲ್ಲ ನನಗೂ ನಿನಗೂ ಯಾವ ಸಂಬಂಧನೂ ಇರೋಲ್ಲ. ಒಂದು ಎರಡು